ನಮಸ್ಕಾರ. ಇದೇ ಮೇ ತಿಂಗಳು 16ನೇ ತಾರೀಕು ಶುಕ್ರವಾರ ನನ್ನ ನಿರ್ದೇಶನದ ಚಿತ್ರ ಟಕೀಲಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಇದರಲ್ಲಿ 3 ವಿಷಯಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನಪ್ಪ ಅಂದರೆ, ಈ ಚಟಗಳು ಅತಿಯಾದಾಗ ಏನಾಗುತ್ತೆ, ಆ ಚಟಗಳು ನಮ್ಮ ಬದುಕನ್ನು ದಾರಿ ತಪ್ಪಿಸ್ಬೋದು. ಆದ್ದರಿಂದ ಮೊದಲನೇ ಸಲ ಆ ಚಟಗಳ ಅಭ್ಯಾಸ ಅಂತ ಶುರು ಆದ ತಕ್ಷಣ ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸೋದು ಬಹಳ ಮುಖ್ಯ. ಎರಡನೇದಾಗಿ, ಲೈಫ್ ಮೇ ನಾಟ್ ಗಿವ್ ಎ ಸೆಕೆಂಡ್ ಚಾನ್ಸ್ ಅಂತ. ಅಂದರೆ ಜೀವನ ನಮಗೊಂದು ಒಳ್ಳೆಯ ಅವಕಾಶನ ಕೊಡುತ್ತೆ. ಎಷ್ಟೋ ಸಲ ನಮ್ಮ ಉದಾಸೀನತೆಯಿಂದನೋ ಏನೋ ಒಂದು ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಮತ್ತೊಮ್ಮೆ ನಮಗೆ ಅಂಥ ಅವಕಾಶ ಸಿಗದೇ ಇರ್ಬೋದು. ಆದ್ದರಿಂದ ಸಿಕ್ಕಿದ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಂದು ಸದುಪಯೋಗ ಅಂತಿರಲ್ಲ, ಆ ರೀತಿ ಮಾಡಿಕೊಂಡು ಬದುಕಿಗೆ ನಾವು ಒಂದು ದಾರಿ ತೋರಿಸೋಂಗಾಗುತ್ತೆ. ಇದಲ್ಲದೆ ಮೂರನೇದೇನೆಂದರೆ, ಲೇಟ್ ರಿಯಲೈಸೇಷನ್ ಇಸ್ ಆಫ್ ನೋ ಯೂಸ್ ಅಂತ. ಅಂದರೆ ಜೀವನದಲ್ಲಿ ತಡವಾಗಿ ಅರ್ಥ ಆಯಿತು ಅಂತ ಇಟ್ಕೊಳ್ಳಿ, ಅದರಿಂದ ಏನೂ ಉಪಯೋಗ ಇಲ್ಲ. ಏನೋ ತಪ್ಪು ನಡೀತಿದೆ ಅಂದಾಗಲೇ ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ತಿದ್ದುಕೊಂಡ್ರೆ ಒಳ್ಳೆಯ ಜೀವನ ಕಟ್ಕೊಳ್ಳೋಕ್ಕಾಗುತ್ತೆ. ಅದು ಬಿಟ್ಟು ನಾವು ಅಯ್ಯೋ ಅವತ್ತು ಈ ರೀತಿ ಮಾಡಬೇಕಾಗಿತ್ತು, ಆ ರೀತಿ ಮಾಡಬಾರ್ದಾಗಿತ್ತು ಅಂತ ಮುಂದೆ ಏನಾದರೂ ಅಂದ್ಕೊಂಡ್ರೆ ಅದರ ಯಾವ ಉಪಯೋಗವೂ ಇಲ್ಲ. ಯಾಕಂದರೆ ನೆನ್ನೆಗಳು ಕಳೆದು ಹೋದ ದಿನಗಳು, ಸತ್ತು ಹೋದ ದಿನಗಳು ಇನ್ನು ಬರೋದಿಲ್ಲ, ಅದು ಮುಗಿದೋಯ್ತು. ಆದ್ದರಿಂದ ಈ 3 ವಿಷಯಗಳಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಸಿಲುಕಿರೋದನ್ನು ನೋಡಿ ಇದನ್ನೆಲ್ಲ ಒಂದು ಹೂರಣವಾಗಿ ಇದರ ಒಂದೊಂದು ಯಾವ್ಯಾವುದೋ ಕೇಸ್ ಹಿಸ್ಟ್ರಿಗಳ ಆಧಾರದ ಮೇಲೆ ಒಂದೊಂದು ದೃಶ್ಯಗಳು ನಿರ್ಮಿತವಾಗ್ತಾ ಹೋಗಿದೆ ಇದರಲ್ಲಿ. ಆದ್ದರಿಂದ ದಯವಿಟ್ಟು ಈ ಒಂದು ಮನಃಶಾಸ್ತ್ರ ಹಾಗೂ ಒಂದಷ್ಟು ಏನೊಂದು ದೈವಿಕತೆ ಅನ್ನೋದಿದೆಯಲ್ಲ, ಅದರ ಒಂದು ಬ್ಲೆಂಡ್ ನೋಡೋದಕ್ಕೆ ಈ ಸಿನಿಮಾಗೆ ಬನ್ನಿ, ನಮ್ಮನ್ನು ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ.